ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರು ಸಿದ್ದಲಿಂಗ ಚಿರಡೆ. ನಾನು IPL ಬಯಾಲಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಹುಲ್ಕಲ್ ಗ್ರಾಮಕ್ಕೆ ಬಂದಿದ್ದೀವಿ. ಇವತ್ತು ನಾವು ಹತ್ತಿ ಬೆಳೆಯಲ್ಲಿ ಬರುವಂಥ ಒಂದು ಪಿಂಕ್ ಬಾಲ್ವರ್ಮ್ ಅಂದರೆ ಗುಲಾಬಿ ಬಾಲ್ ಕೀಟಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಪಿಂಕ್ ಬಾಲ್ವರ್ಮ್ನ ನಾವು ವೈಜ್ಞಾನಿಕವಾಗಿ ಪೆಕ್ಟಿನೋಫೋರಾ ಗಾಸಿಪಿಲಾ ಎನ್ನುವ ಒಂದು ಹೆಸರಿನಿಂದ ಕರೆಯುತ್ತೇವೆ. ಇದರ ಲಕ್ಷಣಗಳು ನೀವು ಇಲ್ಲಿ ನೋಡಬಹುದು. ಹತ್ತಿ ಬೆಳೆಯ ಒಂದು ಹೂವು ಕಾಯಿಯ ಒಳಗಡೆ ಪ್ರವೇಶಿಸಿ ಅವು ಒಳಗಡೆಯಿಂದ ತಿನ್ನುತ್ತವೆ. ತದನಂತರ ಒಂದು ಕಾಯಿಯ ಮೇಲೆ ಒಂದು ಸಣ್ಣ ರಂಧ್ರಗಳನ್ನು ನಾವು ನೋಡಬಹುದು. ಹಾಗೂ ಒಂದು ಹತ್ತಿಯ ಗೂಜು ಕೂಡ ಒಂದು ಕಪ್ಪು ಅಥವಾ ಗುಲಾಬಿ ಬಣ್ಣಕ್ಕೆ ತಿರುಗುತ್ತವೆ. ಇದರಿಂದಾಗಿ ಒಂದು ಬೀಜಗಳು ಹಾನಿಯಾಗಿ 30ರಿಂದ 60% ನಷ್ಟ ಉತ್ಪಾದನೆಯಲ್ಲಿ ನಾವು ನಷ್ಟವನ್ನು ನೋಡಬಹುದು. ಈ ಹುಳುಗಳು ನಾವು ಮುನ್ಸೂಚನೆಯಾಗಿ ತಡೆಯಬೇಕಾದಲ್ಲಿ ನಾವು ಒಂದು BT ತಳಿಗಳನ್ನು ನಾವು ಬಳಸಬೇಕು. ಅದೇ ರೀತಿಯಾಗಿ ಎಕರೆಗೆ 5ರಿಂದ 8 ಹಾಗೆ ಒಂದು ಮೋಹಕ ಬಲೆಗಳನ್ನು ಸ್ಥಾಪನೆ ಮಾಡುವುದರಿಂದ ಈ ಹುಳುಗಳನ್ನು ನಾವು ಮುನ್ಸೂಚನೆಯಾಗಿ ನಿಯಂತ್ರಣ ಮಾಡಬಹುದು. ಅದೇ ರೀತಿಯಾಗಿ ಒಂದು ರಾಸಾಯನಿಕವಾಗಿ ನಾವು ಈ ಹುಳುಗಳನ್ನು ನಾವು ನಿಯಂತ್ರಣ ಮಾಡಬೇಕಾದಲ್ಲಿ ನಾವು ಇಮಾಮೆಕ್ಟಿನ್ ಬೆಂಜೋಯೇಟ್, CTPR ಅಥವಾ ಲ್ಯಾಂಬ್ಡಾ ಹಾಗೂ ಒಂದು ಸ್ಪೈನೋಸೈಡ್ ಎನ್ನುವ ಒಂದು ಕೀಟನಾಶಕಗಳನ್ನು ಸಿಂಪಡಣೆ ಮಾಡುವುದರಿಂದ ಈ ಹುಳುಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಅದೇ ರೀತಿಯಾಗಿ ನಮ್ಮ IPL ಬಯಾಲಜಿಕಲ್ಸ್ ಕಂಪನಿಗಳ ಉತ್ಪನ್ನಗಳಾದಂತಹ ಒಂದು ದಮನ್ ಎಲ್ ಅನ್ನೋ ಒಂದು ಸಿಂಪಡಣೆ ಮಾಡುವುದರಿಂದ ನಾವು ಈ ಹುಳುಗಳನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು. ಧನ್ಯವಾದಗಳು.